ವಿದ್ಯಾರ್ಥಿಗಳೇ, ಇವು ಗಣಿತಗಳನ್ನು ಒಂದು ಸ್ವಲ್ಪ ನೆನಪಿಟ್ಕೋರಿ. ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಈಗ ಲೆಕ್ಕ ಮಾಡ್ಕೋತ ಕೂಡಬೇಡ್ರಿ. ನೀವು ಸರಳ ತಿಳಿಸ್ತಿರ್ತದೆ ಇತ್ತು ನೋಡ್ರಿ. ಹೆಂಗಿರಲಿ ಇವು ಸರಾಸರಿ ಒಳಗೆ ಮತ್ತು ಕಂಡು ಹಿಡಿಯಾಗ ನಿಮ್ಗೆ ಇವು ಭಾಳ ಇಂಪಾರ್ಟೆಂಟ್ ಬರ್ತಾವೆ. ಲಕ್ಷ ಕೊಟ್ಟು ನೋಡ್ರಿ. ಎಲ್ಲ ಮಾಡೋದಾಗೆಲ್ಲ ವಿಡಿಯೋ ನೋಡ್ರಿ. 21 + 42, 23 63, 24 84, 25 105, 26 126, 27 147. ಇವು ಮಂಗಿ ಏನು ಕ್ರಮಬದ್ಧವಾದ ಮಂಗಿ. 21 21, 22 42, 23 63, 24 84, 25 105, 26 126, 27 147. 7 ಸ್ಥಾನವು ಇವು. ಎಷ್ಟವು ನೋಡ್ರಿ ಸ್ಥಾನ? 1 2 3 4 5 6 7. 7 ಅದಂದ್ರೆ ಮಧ್ಯಂತರ ಅಂಕೆ ಯಾವುದು? 84. ಆ 84 ಗುಂಡ್ಲೆ 7 ಮಾಡಿಬಿಡ್ರಿ. 7 4 28, ಕೆಲ ಬಂತು 2, 7 4 28 1 2, 7 4 28 2, 7 8 7 4 28 2, 7 8 56, 57 58, 588 ಬರ್ತದೆ ಇದರ ಉತ್ತರ. ನೋಡ್ರಿ, ಇದರ ಉತ್ತರ ಸಂಖ್ಯೆ ಎ. ಬೆಸ ಸ್ಥಾನ ಇದ್ದಾಗ ಎಷ್ಟು ಗುಂಪು ಇರ್ತಾವೆ ಅಷ್ಟಲ್ಲೇ ಮಧ್ಯದ ಅಂಕಿ ಗುಣಾಕಾರ ಮಾಡಿಬಿಡ್ಬೇಕು. ಎಷ್ಟು ಗುಂಪು ಇವು? 21 22 42, 23 64, 84, 85 105, 21 126, 21 ಮಧ್ಯದ ಅಂಕಿ ಎಷ್ಟದ? 84 ಅದ ಮಧ್ಯದ ಅಂಕಿ. ಅದಕ್ಕೆ ಎಷ್ಟು? 1 2 3 4 5 6 7. 7ರಲ್ಲಿ ಗುಣಾಕಾರ ಮಾಡಿ ನೋಡ್ರಿ, 588 ಬಂತು. ಈಗ ಕೂಡಿಸಿ ನೋಡ್ರಿ. 7 6 13 18 22 25 26 27 28 2 6 2 8 8 8 16 22 26 7 7 6 13 18 22 25 26 27 28 2 6 6 1 2 8 8 8 8 8 16 16 1 6 22 26 27 28 2 3 4 5. ಕರೆಕ್ಟ್. ತರಗೊಂದು ಮಾದರಿ ಕೊಟ್ಟದ್ದು ಮಗ್ಗಿ ಇರಬೇಕು. ಕ್ರಮಬದ್ಧವಾದ ಮಗ್ಗಿಗಳ ಮತ್ತೆ ಹೆಂಗೆ ಕಂಡು ಹಿಡಿಬೇಕು? 11 1 11 11 2 22, 11 3 33, 11 4 44, 11 5 55, 11 6 60, 11 7 77. ನೋಡಿ, 11 1 11, 11 2 22, 11 3 33, 11 4 44, 11 5 55, 11 6 66, 11 7 77. ಬೆಸ ಸ್ಥಾನದ ಮಧ್ಯದ ಅಂಕಿ ಯಾವುದದ? 1 2 3 4 44. 44ಕ್ಕೆ 7 ಗುಣಾಕಾರ ಮಾಡಿಬಿಡ್ರಿ. 44 ಗುಂಡ್ಲೆ 7, 7 4 28 2, 7 4 28 1 308. ಆನ್ಸರ್ ಇಸ್ ಈಕ್ವಲ್ ಟು 308. ಉತ್ತರ ಸಂಖ್ಯೆಯಲ್ಲಿದೆ ನೋಡ್ರಿ, ಬಿ. ಇಂಥ ಗಣಿತಗಳು ಸುಮ್ಮನೆ ನಿಮ್ಗೆ ಗುರುತಿರ್ಬೇಕು. ನಾಳೆ ನಿಮ್ಮ ಪರೀಕ್ಷೆದಾಗ ಭಾಳ ಹೆಲ್ಪ್ ಆಗ್ತಾವೆ ಇವು. ನೋಡ್ರಿ, ಇಲ್ಲಿ ಇನ್ನೊಂದು ವಿಶೇಷ ಏನದ ಅಂದ್ರೆ ನೋಡ್ರಿ, ಇಲ್ಲಿ 15 15 2 30, 15 3 45, 15 4 60, 15 5 75, 15 6 90. ಇದು ಸಮಸ್ಥಾನದಾಗ ಅದ. ಹೆಂಗೆ ನೋಡ್ರಿ, 15 1 15, 15 2 30, 15 3 45, 15 4 60, 15 5 75, 15 6 90. ಎಷ್ಟು ಗುಂಪವ? ಆ ಮಧ್ಯದ ಅಂಕಿ ಇಲ್ಲ ಅಂದ್ರೆ ಈಗ 45 ಬಂತೀವಿ. ಯಾಕಂದ್ರೆ ಸಮನಾದ ಅಂಕಿ ಯಾವುದು? 45. ಆ 45ಕ್ಕೆ ನೀವು ಏನು ಮಾಡಿಬಿಡ್ಬೇಕು? ಆ 6 ಅಂಕಿ ಅಲ್ಲ, 1 2 3 4 5 6 ಅಲ್ಲ, ಅದನ್ನು ಒಂದು 7ರಲ್ಲೇ ಮಾಡಿಬಿಡ್ರಿ ಸಾಕು. 7 5 35, 3 7 4 28 30 31, 315 ಬರ್ತದಿಲ್ಲ ನೋಡ್ರಿ ಮಾಡಿ. ಇಂಥ ಕ್ಲೀವ್ಗಳನ್ನು ನೀವು ನೆನಪಿಟ್ಕೋಬೇಕು. ಇವು ನವೋದಯದ ಭಾಳ ಹೆಲ್ಪ್ ಅಂದ್ರೆ ಭಾಳ ಹೆಲ್ಪ್ ಇವು. ನೋಡ್ರಿ, 315 ಎಷ್ಟಾಯ್ತು? 315 ಮಾಡಿ ನೋಡ್ರಿ, ಕರೆಕ್ಟ್ ಅದನ್ನು ಇಲ್ಲ. ಏನು ಮಾಡಬೇಕು? ಸಮಸ್ಥಾನದಾಗಿದ್ದಾಗ ಏನು ಮಾಡಬೇಕು? 1 2 3 4 5 6 ಇವು ಮಗ್ಗಿ. 15 1 15 2 30, 15 3 40, 15 4 60, 15 5 70, 15 6 90. ಸಮನಾಗಿ ಭಾಗ ಮಾಡಿದ 45 ಬಂತು.
1 2 3 4 5 6 ಅದ. ಒಂದು ಅಂಕಿ ಹೆಚ್ಚು ಮಾಡ್ಕೊಂಡು ಗುಣಾಕಾರ ಮಾಡಿಬಿಟ್ರೆ ಇದ್ರ ಮತ್ತೆ ಸಿಗ್ತದೆ. 5 10 15 1 10 17 23 27 28 29 30 31 ಕರೆಕ್ಟ್. ಇದು ಸಮಸ್ಥಾನದ್ದಿದೆ. ಇರ್ಬೇಕಿಂತ ಗಣಿತಗಳು ನಿಮಗೆ ಇವು ಭಾರಿ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ದಾಗ ಬೀಳ್ತಾವೆ. ಇವು ನಿಮಗೆ ಸೈನಿಕ್ ಸ್ಕೂಲ್ನಾಗ ಹಿಂಗೆ ಹಾಕಿದಾರಂದ್ರೆ ನೀವು ವೇಗವಾಗಿ ಗಣಿತ ಕೂಡ್ತೀರಿ. ನೀವು ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು. ನೋಡ್ರಿ ಎಷ್ಟು ಸರಳ ಅದದು. ಬಾಯಿಲೇನೆ ಹೇಳ್ತೀರಿ ಈಗ ನೀವು ಅದನ್ನು ಉತ್ತರ ಬಾಯಿದಿಂದ ಇದ್ರೆ ಮತ್ತೆ ಇಷ್ಟೇ ಬರ್ತದ ಅಂತ ಹೇಳಿಬಿಡ್ತೀರಿ ಈಗ ನೀವು. ಯಾಕೆ ಎಕ್ಸ್ಪರ್ಟ್ ಆದ್ರಿ ಈಗ. ಯಾಕಂದ್ರೆ ಇಲ್ಲಿ ಮಧ್ಯದ ಸಂಖ್ಯೆ ಅರ್ಧ ಭಾಗ ಮಾಡಿದ್ರೆ 45. ಇವು 6 ಗುಂಪು ಅಂದ್ರೆ 7ರಲ್ಲಿ ಗುಣಾಕಾರ ಮಾಡಿದ್ರಿ. ಇದು 6 ಅಂದ್ರೆ ನೋಡ್ರಿ 1 2 3 4 5 6 90ಕ್ಕೆ 7ರಲ್ಲಿ ಗುಣಾಕಾರ ಮಾಡಿದ್ರೆ 630 ಬರ್ತದ. ಎಷ್ಟು ವೇಗವಾಗಿ ಗಣಿತ ಬರ್ತಾವ ಅನ್ನೋದು ನೀವು ತಿಳ್ಕೊಬೇಕು. ಯಾಕೆ ಇಂಥ ಗಣಿತಗಳು ನಿಮಗೆ ಎಲ್ಲಿ ಪರೀಕ್ಷೆದ IAS ಪರೀಕ್ಷೆದ ಬೀಳ್ತಾವ, ಟೀಚರ್ ಪೋಸ್ಟ್ನಾಗ ಬೀಳ್ತಾವ. ಬೀಜಗಣಿತನು ಭಾರಿ ಪ್ರಮಾಣ ಮೇಲೆ ನಾನು ಬಿಡಿಸ್ಲಿಕ್ಕತ್ತನು. ಇವೆಲ್ಲ ಈಗಿಂದ ಬೇಸಿಕ್ ಅಭ್ಯಾಸಗಳು ಹಿಂಗೆಲ್ಲ ಮತ್ತು ಸರಾಸರಿ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನೀವು ತಿಳ್ಕೊಬೇಕೀಗ. ಈಗ ನೀವೇನು ಮಾಡ್ತೀರಿ, ಹಿಂಗೆ ಕೂಡ್ಸರಿ ಅನ್ಕೂಲ ಪೂಜೆ 5 5 ಹಿಂಗೆ ಮಾಡ್ಕೋತ ಕೂಡ್ತೀರಿ. ಬೇಡ. 31ಲೆ 30, 32ಲೆ 60, 33ಲೆ 90, 34ಲೆ 120, 35ಲೆ 150, 36ಲೆ 180. 6 ಅಂತಂದ್ರೆ ಮಧ್ಯಂತರ ಅಂಕೆ ಎಷ್ಟಾಗ್ತದೆ, ಸಮನಾಗಿ ಅಂಕೆ ಎಷ್ಟಾಗ್ತದೆ, 90 ಆಗ್ತದೆ. 90 ಅದ. ಗುಂಡ್ಲೆ ಎಷ್ಟು ಮಾಡಬೇಕು, 6 ಅಂಕೆ 1 2 3 4 5 6 ಅದಂದು 7ರಲ್ಲಿ ಮಾಡಿಬಿಡ್ರಿ. 9 7 63 630 ಬರ್ತದೆ. ಉತ್ತರ ಸಂಖ್ಯೆ ಎ ಮಾಡಿ ನೋಡ್ರಿ. ಪ್ಲಸ್ ಇಂಥ ಗಣಿತಗಳನ್ನು ನೀವು ಕಲಿಯೋದ್ರಿಂದ ಏನಾಗ್ತದೆ, ಇನ್ನು ನಾನಾ ಥರ ಗಣಿತಗಳು ಬರ್ತಾವೆ. ನೀವು ಸುಮ್ಮನೆ ತೋರಿಸಿದ್ನ. ಯಾಕಂದ್ರೆ ಇಂಥ ಗಣಿತಗಳನ್ನ ವೇಗವಾಗಿ ಹೆಂಗೆ ಮಾಡಬೇಕು ಇಂಥವೆಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ಬಾಯ್ದಿಂದ ಬಂದುಬಿಡ್ತದೆ. ಹೆಂಗೆ ನೋಡ್ರಿ ಈಗ ಏನು ಮಾಡ್ತೀರಿ, ಹಿಂಗೆ ಸುಮ್ಮನೆ ಈಗ ನಾನು ನಿಮಗೆ ತಿಳಿಸೋದನ್ನ ನಿಮ್ಮ ಬಾಯ್ದಿಂದ ಹೆಂಗೆ ಬರ್ತದೆ ಈಗ ನಾನು ತೋರಿಸ್ತಾನೆ. ಈಗ ಸದ್ಯ ಏನಾಗ್ಬಿಟ್ಟದೆ, ಈಗ 1 21 21 22 42 23 64 84 85 105 106 126 127 147 ಮತ್ತೆ ಎಷ್ಟು ಅಂದ್ರೆ ಆ ಮಧ್ಯದ ಸಂಖ್ಯೆ ಹೊರಗಿಟ್ಟು ಅಂಕೆಗಳ ಗುಂಪು ಎಷ್ಟೋ 7 ಖಲಾಸ್ ಬಂತು ಉತ್ತರ. ನೋಡ್ರಿ, ಇಂಥ ಕ್ಲೀವ್ಗಳನ್ನು ಕಲಿಬೇಕು. ಈಗ ಅಂಥದ್ದೇ ಇನ್ನೊಂದು ಮಾದರಿ ಕೊಟ್ಟನ. 11 1 11 2 27 11 33 11 4 44 11 55 11 6 11 7 76. ಮಧ್ಯದ ಅಂಕಿ ಯಾವ್ದು ಇದ್ರಾಗ 77 44 ಅದ. ಆ 44 7ರಲ್ಲಿ ಗುಣಾಕಾರ ಮಾಡಿಬಿಟ್ರಿ 308 9 ಬಂದಿತ್ತು 9ರಲ್ಲೇ ಮಾಡಿರಿ. 10ರಲ್ಲೇ ಬಂದಿತ್ತಂದ್ರೆ ಏನು ಮಾಡಬೇಕು, 11ರಲ್ಲೇ ಗುಣಾಕಾರ ಮಾಡಬೇಕು. ಸಮಸಂಖ್ಯೆ ಸಮಸ್ಥಾನದ ಅಂಕಿಗೆ 11ರಲ್ಲಿ ಗುಣಾಕಾರ ಮಾಡಬೇಕು. ಒಂದು ನೋಡೋಣ ಮಾಡಿ, ನಾವು ಟ್ರಯಲ್ ಮಾಡಿ. ಆಮೇಲೆ ಈಗೇನಾಗಿದೆ, ಇದು 15ರ ಮೇಲೆ 15 1 15 15 2 30 15 3 45 15 4 60 15 5 75 15 6 90. 6 ಅಂಕಿ ಅಂದ್ರೆ ಸಮಸ್ಥಾನ. ಮಧ್ಯದ ಅಂಕಿ ಕರೆಕ್ಟ್ ಏನಾಗ್ತದೆ 45. 6 ಇದ್ದದ್ದನ್ನು 7 ಮಾಡ್ಬೇಕು. ಸಮಸ್ಥಾನದಿಂದ 7 ಮಾಡಿಬಿಡಿ ಅಂದ್ರೆ 315 ಆಯ್ತು. ಮಾಡಿ ನೋಡ್ರಿ. 5 5 10 15 1 10 17 23 27 28 30 31 ಕರೆಕ್ಟ್ ಆಯ್ತು. ಇವು ಸಮಸ್ಥಾನದಾಗಿದ್ದು ಅಂದ್ರೆ ಒಂದು ಅಂಕಿ, ಮಧ್ಯದ ಅಂಕಿಗೆ ಒಂದು ಅಂಕಿ ಹೆಚ್ಚು ಮಾಡ್ಕೊಂಡು ಬಿಡ್ರಿ. 1 2 3 4 5 6. ಈ ಮಧ್ಯದ ಅಂಕಿ ಯಾವುದು, ಈ ಕಡೆ 3 ಈ ಕಡೆ 3 ಆಯ್ತು 90 ಆಯ್ತು. 90ಕ್ಕೆ ನೀವು ಏನು ಮಾಡಬೇಕು, 1 2 3 4 5 6 ಅಲ್ಲ 7ರಲ್ಲಿ ಗುಣಾಕಾರ ಮಾಡಿದ್ರೆ 630 ಬರ್ತದೆ. ಇಂಥ ಕ್ಲೀವ್ಗಳನ್ನು ಕಲಿಯೋದ್ರಿಂದ ಎಷ್ಟು ನಾಲೆಜ್ ಜಾಸ್ತಿ ಆಗ್ತದೆ ನೋಡ್ರಿ. ನಿಮ್ಮ ನಾಳೆ ಪರೀಕ್ಷೆದಾಗ ಏನಾಗಿಬಿಡ್ತದೆ, ಬಾಯಲ್ಲಿನೇ ಉತ್ತರ ಆಗಿಬಿಡ್ತೀರಿ. ಹಿಂಗೆ ನಿಮ್ಮ ಸರಳ ಸೊನ್ನಿದ್ದನ್ನೇ ಕೊಟ್ಟು ಬಿಟ್ಟಿರ್ತಾರೆ ಅವರು. ಸೊನ್ನಿದ್ದದ್ದು ಕೊಟ್ಟಾಗ ನೀವೇನು ಮಾಡಿಬಿಡ್ತೀರಿ, ಗಡ್ಬಡಿ ಈ ಕಡೆ 3 ಈ ಕಡೆ 3 ಅಂದ್ರೆ 9 7 630 ರೀ ಸರ್. ಅವಾಗ ಕೂತು ನೋಡೋರು ಸಹಿತ ಒಂಡ್ರ ಅನಿಸ್ತು. ಇಂಥ ಗಣಿತಗಳು ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಇರ್ತಾವೆ. ಇದು ನಿಮ್ಮ ಲೆವೆಲ್ ತೆಗೆದಾನ. ಹಂಗದ ಲೆವೆಲ್ ನೋಡಿದ್ರೆ ಅವು ಭಾಳ ಅನಾಹುತ್ಲಕ್ಕವು. ಈಗೆಲ್ಲ ವೇದಿಕ್ ಮ್ಯಾಥ್ಸ್ದಾಗೆಲ್ಲ ಈ 10ರ ಬಗ್ಗೆ ತನಕ ಒಂದ್ಸಲ ನೀವು ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗ್ತದೆ ಅದನ್ನು ಮಾಡೋದ್ರೇನು. ಒಂದು ಮಾಡೋದಂತ ಈಗ ಇದನ್ನು ನೋಡಿಕೊಂಡು ಚೆನ್ನಾಗಿ ಫೇರ್ದಾಗ ಬರ್ಕೊರಿ. ಈ ಬೆಸ ಸ್ಥಾನದಾಗಿದ್ದಾಗ ಏನು ಮಾಡಬೇಕು, ಮಧ್ಯದ ಸಂಖ್ಯೆಗೆ
ಒಟ್ಟು ಗುಂಪುಗಳಿಂದ 1 2 3 4 5 6 7 ಬೆಸ ಸ್ಥಾನದಾಗಿದ್ದಾಗ ಮಧ್ಯದ ಅಂಕಿಯಿಂದ ಎಷ್ಟು ಅಂಕೆಗಳು ಅಷ್ಟರಲ್ಲೇ ಗುಣಾಕಾರ ಮಾಡಿರಿ ಬೆಸ ಸ್ಥಾನದಾಗಿದ್ದು ಅಂದ್ರೆ. ಇವು ಹಂಗೆ 1 2 3 4 5 6 7 ಮಧ್ಯದ ಸಂಖ್ಯೆ 44 ಆಯ್ತು. 7 ಗುಣಾಕಾರ ಮಾಡಿದ್ರಿ ಕರೆಕ್ಟಾಗಿ 308 ಬಂತು. ಆಮೇಲೆ ಸಮಸ್ಥಾನದ ಅಂಕೆಗಳು ಬಂದಾಗ ಮತ್ತೆ ಹೆಂಗೆ ಕಂಡು ಹಿಡಿಬೇಕಂದ್ರೆ 6 ಗುಂಪಾಗ್ಯಾವ ಅಂದ್ರೆ ಕರೆಕ್ಟಾಗಿ 6ಕ್ಕೆ ನಿಂದಿಸ್ಬಿಡ್ರಿ. ಒಂದು ಅಂಕಿ 6 ಇದ್ದು ಅಂದ್ರೆ 7 ಮಾಡಿರಿ, 8 ಇದ್ದು ಅಂದ್ರೆ 9 ಮಾಡಿರಿ, 10 ಇದ್ರೆ 11 ಮಾಡಿ ನೋಡ್ರಿ. ಬರ್ತಾವಿಲ್ಲ ಮಾಡಿ ನೋಡ್ರಿ ಟ್ರಯಲ್. ಯಾಕಂದ್ರೆ ನನಗೆ ಎಷ್ಟು ಬಂದಿರ್ತಾವ ಅಷ್ಟು ಹಾಕಿರ್ತಾನೆ ನಾನು ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.